ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಶ್ಚಿಮ ಬಂಗಾಳದಲ್ಲಿ ದೀದಿ ಧೂಳಿಪಟ, ದಾದಾ ದೀದಿ ಹೋರಾಟದಲ್ಲಿ ಗೆದ್ದಂತ ಮೋದಿ, ಮಮತಾ ಯುಗಾಂತ್ಯ, ಗಡಿ ಗೆದ್ದಂತ ನರೇಂದ್ರ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪಂಚರಾಜ್ಯದ ಚುನಾವಣೆ ಅಂದರೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿ ಎನ್ನುವಂಥ 5 ರಾಜ್ಯದ ಚುನಾವಣೆ ನಡೆದರೂ ಕೂಡ ಪ್ರತಿಯೊಬ್ಬರು ಪಶ್ಚಿಮ ಬಂಗಾಳದ ಚುನಾವಣೆಯ ಈ ಚುನಾವಣೋತ್ತರ ಸಮೀಕ್ಷೆ ಏನಾಗುತ್ತೆ, ಅದಾದ ನಂತರ ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಕುತೂಹಲದಿಂದ ಕಾಯ್ತಾ ಇದ್ರು. ಅದರ ಒಂದು ತರುವಾಯವಾಗಿ ಇವತ್ತು ಚುನಾವಣೆ ಕೂಡ ಮುಗಿತು. ಅಂದರೆ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತ ಚುನಾವಣೆ ಕೂಡ ಮುಗಿತು. ಇದೀಗ 6 ಗಂಟೆ ಸುಮಾರಿಗೆ ಚುನಾವಣೋತ್ತರ ಸಮೀಕ್ಷೆ ಬಂದು ಈ ದೀದಿ ಮತ್ತು ದಾದಾ ಹೋರಾಟದಲ್ಲಿ ನರೇಂದ್ರ ಮೋದಿ ಗೆಲ್ತಾರೆ ಎನ್ನುವಂತ ಒಂದು ಚುನಾವಣೋತ್ತರ ಚುನಾವಣೆಯ ಸಮೀಕ್ಷೆ ಮಾಡಿದಂತೆ ಎಲ್ಲಾ ಸಂಸ್ಥೆಗಳು ಕೂಡ ಕೊಟ್ಟಿದೆ. ಇನ್ನು ಈ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ, 2021ರಲ್ಲಿ ಎಷ್ಟು ವೋಟರ್ಸ್ ಇದ್ರು, ಈಗ ಎಷ್ಟು ವೋಟರ್ಸ್ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಮತ್ತು ಎಷ್ಟು ಸೀಟನ್ನು ಗೆಲ್ಲಬಹುದು ಇತ್ತು ಎನ್ನುವಂತ ಲೆಕ್ಕಾಚಾರ ನೋಡಿದಾಗ ಈ ಪಶ್ಚಿಮ ಬಂಗಾಳದಲ್ಲಿ ಇದೀಗ 6,81,00,000 ಮತದಾರರು ಇದ್ದಾರೆ. ಈ ಹಿಂದೆ ಅದು 7 ಕೋಟಿ, ಸರಿಸುಮಾರು 7 ಕೋಟಿ ಚಿಲ್ಲರೆ ಇತ್ತು. ಅದರ ನಂತರ SIR ನಿಂದ 90 ಲಕ್ಷ ಮತದಾರರು ಕಡಿಮೆ ಆದ ಕಾರಣಕ್ಕಾಗಿ ಇದೀಗ 6,81,00,000 ಮತದಾರರು ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 1,82,00,000 ಮತದಾರರು ಮುಸ್ಲಿಮ್ಸ್ ವೋಟರ್ಸ್ ಆಗಿದ್ದಾರೆ, ಸರಿಸುಮಾರು 27%. ಇನ್ನು 2021ರಲ್ಲಿ ಆ ಪರ್ಸೆಂಟೇಜ್ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ಅಂದ್ರೆ 34% ಮುಸ್ಲಿಂ ವೋಟರ್ಸ್ ಇದ್ರು. ಆದರೆ SIR ಆದ ನಂತರ ಕೆಲವೊಂದು ಫಿಲ್ಟ್ರೇಷನ್ ಆದ ನಂತರ ಇದೀಗ ಮುಸ್ಲಿಂ ವೋಟರ್ಗಳ ಸಂಖ್ಯೆ 27%ಗೆ ಇಳಿದಿದೆ ಮತ್ತು ಟೋಟಲಿ 1,82,00,000 ಮತದಾರರು ಮುಸ್ಲಿಂ ವೋಟರ್ಸ್ ಇದ್ದಾರೆ. ಹೀಗಾಗಿ TMCಗೆ ಆ ಮುಸ್ಲಿಮ್ಸ್ ವೋಟರ್ಸ್ಗಳು ಮತ ಹಾಕುವಂತ ಸಾಧ್ಯತೆ ಇದೆ ಮತ್ತು TMC ಕೂಡ ನಿರ್ಣಾಯಕವಾಗಿ ಮುಸ್ಲಿಮ್ಸ್ ವೋಟರ್ಸ್ ಅನ್ನು ನಂಬಿತ್ತು. ಆದರೆ ಈಗ 2026ರಲ್ಲಿ ಲೆಕ್ಕ ಉಲ್ಟಾ ಪಲ್ಟಾ ಆಗಿದೆ. ಟೋಟಲಿ ಪಶ್ಚಿಮ ಬಂಗಾಳದಲ್ಲಿ 294 ವಿಧಾನಸಭೆಯ ಸೀಟ್ಗಳಿದೆ. ಅಲ್ಲಿ ನಾವು ಒಂದು ಪಕ್ಷ ಆಡಳಿತಕ್ಕೆ ಬರ್ಬೇಕಂದ್ರೆ 148 ಮ್ಯಾಜಿಕ್ ನಂಬರ್ ಆಗುತ್ತೆ. ಇನ್ನು 2021ರಲ್ಲಿ TMC ಪಕ್ಷ ಅಂದ್ರೆ ದೀದಿ ನೇತೃತ್ವದ TMC ಪಕ್ಷ ಬರೋಬ್ಬರಿ 217 ಸೀಟನ್ನು ಗೆದ್ದು ಕಂಪ್ಲೀಟ್ ಮೆಜಾರಿಟಿ ಪಕ್ಷವಾಗಿ ಹೊರಹೊಮ್ಮಿತ್ತು. ಆಗ ಬಿಜೆಪಿ 77 ಸೀಟನ್ನು ಗೆಲ್ಲುವಲ್ಲಿ ಸಫಲವಾಗಿತ್ತು ಮತ್ತು ಕಾಂಗ್ರೆಸ್ 0ಯನ್ನು ಸುತ್ತಿ ನಗೆಯನ್ನು ಬೀರಿತ್ತು. ಇನ್ನು 2016ರ ಚುನಾವಣೆ ನೋಡ್ತಾ ಹೋದ್ರೆ ಆಗ TMC ಪಕ್ಷದ ಮಮತಾ ಬ್ಯಾನರ್ಜಿ ಗೆದ್ದು ಬೇಗಿದ್ರು. 211 ಸೀಟ್ಗಳಲ್ಲಿ ಗೆದ್ರೆ ಬಿಜೆಪಿ ಆಗ ತಾನೇ ತನ್ನ ಖಾತೆಯನ್ನು ಓಪನ್ ಮಾಡಿ 3 ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯನ್ನು ಕಂಡಿತ್ತು. ಆಗ ಕಾಂಗ್ರೆಸ್ ಕೂಡ 44 ಸೀಟನ್ನ ಗೆದ್ದು TMCಗೆ ಸೆಡ್ಡು ಹೊಡೆಯುವಂತ ಒಂದು ಕಾರ್ಯವಾಗಿತ್ತು. ಆದರೆ 2021ರಲ್ಲಿ 3 ಸೀಟಿಂದ 77 ಸೀಟ್ ಬಿಜೆಪಿ ಗೆಲ್ಲುತ್ತೆ, 44ರಿಂದ 0 ಸೀಟಿಗೆ ಕಾಂಗ್ರೆಸ್ ತೃಪ್ತಿ ಪಡಬೇಕಾಗತ್ತೆ. ಆದರೆ ಈಗಿನ ಲೆಕ್ಕಾಚಾರ ಇದೆಯಲ್ಲ, 2026ರಲ್ಲಿ ಎಲ್ಲವೂ ಕೂಡ ಬದಲಾವಣೆಯಾಗಿದೆ. ಮೋದಿ ರ್ಯಾಲಿ ಮೇಲೆ ರ್ಯಾಲಿ ಮಾಡ್ತಾ ಇದ್ರು. ಜೊತೆಗೆ ಬಿಜೆಪಿ ಕೂಡ ಈ ಸಲ ಯಾವ ಸ್ಟೇಟ್ ಸೋತ್ರೂ ಪರವಾಗಿಲ್ಲ, ತಮಿಳುನಾಡಲ್ಲಿ ಸೋಲ್ತೇವೆ, ಕೇರಳ ಸೋಲ್ತೇವೆ, ಗೆದ್ದಂತ ಅಸ್ಸಾಂ ಸೋತ್ರೂ ಪರವಾಗಿಲ್ಲ, ಆದರೆ ಪಶ್ಚಿಮ ಬಂಗಾಳವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಮುಖ್ಯವಾಗಿ ಅದು ಗಡಿ ಪ್ರದೇಶ, ಅದರಿಂದ ದೊಡ್ಡ ಅನಾಹುತ ಆಗುತ್ತೆ. ಬೇರೆ ಬೇರೆ ಬಂಗಾಳ ಆಗಿರ್ಬೋದು, ಆ ಕಡೆ ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ನುಸುಳುಕೋರರನ್ನು ನುಗ್ಗಿಸಿ ದೇಶದ ಆಂತರಿಕ ಭದ್ರತೆಗೆ ತೊಂದರೆ ಮಾಡ್ತಾರೆ. ಹಾಗಾಗಿ ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಇರುವಂತ ಒಂದು ಬಿಜೆಪಿ ಪಕ್ಷ ಅಲ್ಲಿ ಇರಬೇಕೆನ್ನುವಂತ ಒಂದು ದೃಢ ನಿರ್ಧಾರದಿಂದ ತನ್ನ ಒಂದು ಎಲ್ಲಾ ಮೂಲಭೂತ ಸವಲತ್ತುಗಳನ್ನ ಹಾಕಿ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತು. ಹೀಗಾಗಿ ಚುನಾವಣೆ ಮುಗಿದಿದೆ, 2 ಹಂತದ ಚುನಾವಣೆ ಮುಗಿದಿದೆ. ಚುನಾವಣೋತ್ತರ ಸಮೀಕ್ಷೆ ಇದೀಗ ಒಂದೊಂದು ಹೇಳ್ತೇನೆ. ಪೋಲ್ಸ್ ಪ್ರಕಾರ TMC 132 ಸೀಟನ್ನು ಗೆಲ್ಲಬಹುದು. ಈಗ 217 ಸೀಟ್ ಅವರ ಹತ್ರ ಇದೆ. ಆ 217ರಿಂದ 132 ಸೀಟನ್ನು ಗೆಲ್ಲಬಹುದು TMC. ಬಿಜೆಪಿ 146 ಸೀಟನ್ನು ಗೆಲ್ಲಬಹುದು. ಅಂದ್ರೆ ಹತ್ರ ಮೆಜಾರಿಟಿ ಪಕ್ಷವಾಗಿ, ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುತ್ತೆ ಅನ್ನುವಂತ ಸಮೀಕ್ಷೆಯನ್ನ ಪೋಲ್ಸ್ ಹೇಳಿದೆ. ಇನ್ನು ಪಿ ಮಾರ್ಕ್ ಪ್ರಕಾರ 118ರಿಂದ 138 TMC ಗೆಲ್ಲಬಹುದು, 150ರಿಂದ 175 ಬಿಜೆಪಿ ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥದ್ದು ಪಿ ಮಾರ್ಕ್ನ ಸಮೀಕ್ಷೆಯಾಗಿದೆ. ಇನ್ನು ಪೋಲ್ ಡೈರಿಯ ಪ್ರಕಾರ 95ರಿಂದ 127 ಸೀಟನ್ನ TMC ಗೆಲ್ಲಬಹುದು, 147ರಿಂದ 171 ಸೀಟನ್ನ ಬಿಜೆಪಿ ಗೆದ್ದು ಅಧಿಕಾರಕ್ಕೆ ಹಿಡಿಯುತ್ತೆ ಅನ್ನುವಂತ ಒಂದು ಸಮೀಕ್ಷೆ ಮಾಡಿದೆ. ಇನ್ನು
ಚಾಣಕ್ಯ ಕೂಡ 130ರಿಂದ 140 ಸೀಟನ್ನ TMC ಗೆಲ್ಲತ್ತೆ, 150ರಿಂದ 160 ಸೀಟನ್ನ ಬಿಜೆಪಿ ಗೆಲ್ಲತ್ತೆ, ಅಧಿಕಾರಕ್ಕೆ ಹಿಡಿಯುತ್ತೆ ಅನ್ನುವಂಥ ಒಂದು ಸಮೀಕ್ಷೆಯನ್ನ ಚಾಣಕ್ಯ ಹೇಳಿದೆ. ಇನ್ನು ಪೀಪಲ್ ಪಲ್ಸ್ ಅನ್ನುವಂಥ ಒಂದು ಸಂಸ್ಥೆ 95ರಿಂದ 110 TMC ಗೆಲ್ಲತ್ತೆ. ನೋಡಿ, 217 ಇಲ್ಲಿ 100ರ ಆಸ್ಪಾಸಲ್ಲಿ, 95ರಿಂದ 110 TMC ಗೆಲ್ಲತ್ತೆ, 178ರಿಂದ 187 ಬಿಜೆಪಿ ಗೆಲ್ಲತ್ತೆ, ಅಧಿಕಾರ ಹಿಡಿಯುತ್ತೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಹೇಳಿದೆ. ಇನ್ನು ಮೆಟ್ರಿಕ್ಸ್ ಪ್ರಕಾರ 125ರಿಂದ 140 TMC ಗೆಲ್ಲತ್ತೆ, 146ರಿಂದ 161 ಬಿಜೆಪಿ ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನ ಇದೀಗ ಈ ಸಮೀಕ್ಷೆಗಳು ಹೇಳಿವೆ. ಇದು ಒಂದು ಲೆಕ್ಕಾಚಾರ. ಮೇ 4ರ ತನಕ ಕಾಯ್ಬೇಕು, ಅಂದ್ರೆ ಮುಂದಿನ ಸೋಮವಾರ ತನಕ ಕಾಯ್ಬೇಕು. ಎಲ್ಲವೂ ಕೂಡ ಓಕೆ. ಅಂದ್ರೆ ಈ ಕಂಪ್ಲೀಟ್ ಸಮರಿಯನ್ನು ನೋಡ್ತಾ ಹೋದ್ರೆ ಬಿಜೆಪಿ ಅಧಿಕಾರವನ್ನು ಹಿಡಿಯುತ್ತೆ ಮತ್ತು TMC ಪಕ್ಷ ತನ್ನ ಸುದೀರ್ಘ ಅವಧಿಯ ಅಧಿಕಾರವನ್ನು ಕಳ್ಕೊಳ್ಳುತ್ತೆ. ಹೀಗಾಗಿ ಬಂಗಾಳದಲ್ಲಿ ದೀದಿ ಧೂಳಿಪಟ, ದಾದಾ ದೀದಿ ಹೋರಾಟದಲ್ಲಿ ಗೆದ್ದಂತ ಮೋದಿ, ಮಮತಾ ಯುಗಾಂತ್ಯ, ಗಡಿ ರಾಜ್ಯವನ್ನ ಗೆದ್ದಂತ ನರೇಂದ್ರ ಮೋದಿ. ಇನ್ನು ಈ ಬಿಜೆಪಿ ಗೆಲುವಿಗೆ ಏನು ಕಾರಣ ಎನ್ನುವುದನ್ನು ನೋಡ್ತಾ ಹೋದ್ರೆ ನೋಡಿ, ಕೊನೆಯಲ್ಲಿ ಮಮತಾ ಬ್ಯಾನರ್ಜಿ ಅಂದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರಿಗೆ ಒಂದು ಸುಳಿವು ಸಿಗತ್ತೆ. ಇಲ್ಲ, ಈ ಸಲ ನಾನು ಸೋಲ್ಬೇಕಾಗತ್ತೆ. ಸೋಲಿನ ಸುಳಿವು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಸಿಕ್ಕಿತ್ತು. ಅದಕ್ಕೆ ಅವರು ಆಡಿದಂತ ಮಾತೊಂದೇ. ಕೊನೆಯಲ್ಲಿ ಅವರು ಹೇಳ್ತಾರೆ, ಏನಾದ್ರೂ ನಾವು ಸೋತು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು ಪಶ್ಚಿಮ ಬಂಗಾಳದವರಾಗಿರಲ್ಲ, ದೆಹಲಿಯಿಂದ ಒಬ್ಬ ಕ್ಯಾಂಡಿಡೇಟ್ ಅನ್ನ ತಂದು ಇಲ್ಲಿ ಬಂಗಾಳದ ಮುಖ್ಯಮಂತ್ರಿ ಮಾಡ್ತಾರೆ. ಅದು ನಿಮಗೆ ಬೇಕಾ, ಅಥವಾ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತ ನಮ್ಮ ಪಕ್ಷದವ್ರು ಬೇಕೆನ್ನುವಂತ ಒಂದು ಕೊನೆಯಾದಂತ ಆಶಾಭಾವನೆಯ ಒಂದು ಸವಾಲನ್ನು ಹಾಕ್ತಾರೆ. ಇದರರ್ಥ ಅವರಿಗೆ ಅರ್ಥ ಆಗಿರುತ್ತೆ, ಪಶ್ಚಿಮ ಬಂಗಾಳದಲ್ಲಿ ನಾವು ಸೋಲಿನ ಸನಿಹಕ್ಕೆ ಬರ್ತಾ ಇದ್ದೇವೆ ಎನ್ನುವಂತ ಒಂದು ಸುಳಿವು ಸಿಕ್ಕಿರುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಗೆಲುವಿಗೆ ಒಂದ್ ವೇಳೆ ಗೆದ್ರೆ ಅದು ಏನು ಕಾರಣ ಎನ್ನುವುದನ್ನು ನೋಡ್ತಾ ಹೋದ್ರೆ, ದೆಹಲಿಯ ಒಂದು ಕಮಾಂಡ್ ಅನ್ನ ಈ ರಾಜ್ಯ ನಾಯಕರು ಕಮಾಂಡ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ ಮತ್ತು ರಾಜ್ಯ ನಾಯಕರು ದೆಹಲಿ ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ ಇಲ್ಲಿನ ಆಗ್ತಾ ಇರುವಂತಹ ಪ್ರತಿಯೊಂದು ಆಗುಹೋಗುಗಳನ್ನ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಇನ್ನು ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಅಂಡ್ ದ ಫೈನಲ್ ಅಂತ ಹೇಳ್ಬೋದು, ಇದು ಅಮಿತ್ ಶಾ ಅವರ ವಾರ್ ರೂಮ್. ದೆಹಲಿ ಹೈಕಮಾಂಡ್ಗೆ ಫೈನಲಿ ಈ ಮೆದುಳು ಕೊಡ್ತಾರಲ್ಲ, ಮೈಂಡ್ ಇಂದ ಎಲ್ಲ ಹೋಗುತ್ತಲ್ಲ. ಹಾಗಾಗಿ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳವನ್ನ ಗೆದ್ದೇ ಗೆಲ್ಲಬೇಕೆನ್ನೋ ಹಠವನ್ನ ತೊಟ್ಟಂತ ಅಮಿತ್ ಶಾ ಅವರು ವಾರ್ ರೂಮ್ ಅಲ್ಲಿ ತನ್ನ ಸ್ಟ್ರಾಟಜಿಯನ್ನ ಮಾಡ್ತಾರೆ ಮತ್ತು ಅಮಿತ್ ಶಾ ಅವರು ಮೋದಿಗೆ ಅದನ್ನು ಕನ್ವೆ ಕೂಡ ಮಾಡ್ತಾರೆ. ಆಮೇಲೆ ಅವರೊಂದು ಘೋಷವಾಕ್ಯ ಇರುತ್ತೆ, ಕಪ್ಪು ಆಡಳಿತ ಬದಲಾಗಬೇಕು, ಅಂದ್ರೆ ಡಾರ್ಕರ್ ಸೈಡ್ ಆಫ್ ದ ಗವರ್ಮೆಂಟ್ ಬದಲಾಗಬೇಕು, ಬಿಜೆಪಿ ಬರಬೇಕು ಎನ್ನುವಂತ ಒಂದು ಸ್ಲೋಗನ್ ಇರುತ್ತೆ. ಅದು ಕೂಡ ಪ್ರತಿಯೊಂದು ಕಡೆ ಅವರು ಅದನ್ನೇ ಮಾಡ್ತಾರೆ. ಮ್ಯಾನಿಫೆಸ್ಟೋ ಅಂದ್ರೆ ಪ್ರಣಾಳಿಕೆ ಇದೆಯಲ್ಲ, ಪ್ರಣಾಳಿಕೆಯಲ್ಲಿ ಆ ಸವಲತ್ತು ಕೊಡ್ತೇನೆ, ಈ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿಲ್ಲ. ನಾವು ಡೆವಲಪ್ಮೆಂಟ್ ಮಾಡ್ತೇವೆ ಮತ್ತು ಬಾರ್ಡರ್ ಇಶ್ಯೂ ಅನ್ನ ಕ್ಲಿಯರ್ ಮಾಡ್ತೇವೆ, ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ತೇವೆ ಅನ್ನುವಂತ ಒಂದು ಪ್ರಣಾಳಿಕೆಯನ್ನ ಮಾಡ್ತಾರೆ. ಜೊತೆಗೆ ಮೋದಿ 21 ರ್ಯಾಲಿಯನ್ನ ಮಾಡ್ತಾರೆ, ಜೊತೆಗೆ 3 ಅತ್ಯಂತ ಅದ್ಭುತವಾದಂತಹ ರೋಡ್ ಶೋ ಕೂಡ ಮಾಡ್ತಾರೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಎಂತೆಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಯೂಸ್ ಮಾಡ್ತಾರೆ ಅಂದ್ರೆ, ಬಂಗಾಳಿ ಬರುವಂತ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಅಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಾವಾಡೋ ಭಾಷೆಯಿಂದ ಅರ್ಥ ಆಗದೆ ಇರಬಾರ್ದು. ಹಾಗಾಗಿ ಪಶ್ಚಿಮ ಬಂಗಾಳದ ಅಥವಾ ಬಂಗಾಳಿ ಭಾಷೆ ಬರುವಂತ 7ರಿಂದ 8 ಕ್ಯಾಬಿನೆಟ್ ಮಂತ್ರಿಗಳನ್ನ ಅಲ್ಲಿ ಡಿಪ್ಲಾಯ್ ಮಾಡ್ತಾರೆ, ಅಲ್ಲಿನ ಆಗುಹೋಗಳನ್ನ ನೋಡ್ಕೊಳ್ಳಿಕ್ಕೆ, ಅಲ್ಲಿ ಮಾತಾಡ್ಲಿಕ್ಕೆ ಮತ್ತು ಅಲ್ಲಿನ ಈ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರ ಒಂದು ಅವರ ಒಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಅವರ ಒಂದು ರಿಯಾಲಿಟಿಯನ್ನು ಚೆಕ್ ಮಾಡಲಿಕ್ಕೆ 7ರಿಂದ 8 ಕ್ಯಾಬಿನೆಟ್ ಮಿನಿಸ್ಟರ್ ಅಂದ್ರೆ ಲ್ಯಾಂಗ್ವೇಜ್, ಬೆಂಗಾಲಿ ಲ್ಯಾಂಗ್ವೇಜ್ ಅನ್ನು ಬರುವಂತ ಅವರನ್ನ ಡಿಪ್ಲಾಯ್ ಮಾಡ್ತಾರೆ. ಜೊತೆಗೆ ಸುವೇಂದು ಅಧಿಕಾರಿ ಅವರನ್ನ ಪದೇ ಪದೇ ಮಮತಾ ಬ್ಯಾನರ್ಜಿ ಅಂದ್ರೆ ಬಬನಿಪುರ ಕ್ಷೇತ್ರದಿಂದ ಇಳಿಸ್ತಾರೆ ಮತ್ತು ಅದು ಒಂದು ಒಳ್ಳೆಯ ಫೇಸ್ ಆಗಿ, ಅಂದ್ರೆ ಹೇಗೆ ಮಮತಾ ಬ್ಯಾನರ್ಜಿ TMC ಇಂದ ಫೇಸ್ ಆಗಿ ಇರ್ತಾರಲ್ಲ, ಮುಖವಾಣಿಯಾಗಿರ್ತಾರೆ, ಹಾಗಾಗಿ ಸುವೇಂದು ಅಧಿಕಾರಿ ಅವರನ್ನು ಕೂಡ ಬಿಜೆಪಿಯ ಬಂಗಾಳದ ಫೇಸ್ ಆಗಿ ಪ್ರೊಜೆಕ್ಟ್ ಮಾಡ್ತಾರೆ. ಜೊತೆಗೆ ಸಮೀಕ್ ಭಟ್ಟಾಚಾರ್ಯ ಅಂದ್ರೆ ಬಂಗಾಳದ ಬಿಜೆಪಿಯ ಪ್ರೆಸಿಡೆಂಟ್ ಆಗಿರುವಂತ ಸಮೀಕ್ ಭಟ್ಟಾಚಾರ್ಯ ಅವರನ್ನ ಕೋಲ್ಕತ್ತಾ ಮತ್ತು ದೆಹಲಿಯ ಕಮ್ಯುನಿಕೇಟರ್ ಆಗಿ ಅವರನ್ನ ನಿಯೋಜನೆ ಮಾಡ್ತಾರೆ. ಹೀಗಾಗಿ ಇವೆಲ್ಲದರಿಂದ ಬಿಜೆಪಿ ಒಂದು ಪ್ಲಾನ್ ಮಾಡುತ್ತೆ. ಜೊತೆಗೆ ಯಾವುದೇ ಕಾರಣ ಕೂಡ ಈ ಸಲ ಪಶ್ಚಿಮ ಬಂಗಾಳವನ್ನು ಸೋಲ್ಲೇಬಾರದು ಎನ್ನುವಂತ ಒಂದು ಹಠಕ್ಕೆ ಬಿದ್ದಿರುತ್ತೆ. ಅದರಲ್ಲೂ ಮುಖ್ಯವಾಗಿ 41 ಕ್ಷೇತ್ರದಲ್ಲಿ ಬಿಜೆಪಿಯ ಓಟೇ ಫೈನಲ್, ಅಂದ್ರೆ ಮುಸ್ಲಿಂ ಓಟೇ ಫೈನಲ್. ಮುಸ್ಲಿಮ್ಸ್ ಯಾರು ಓಟ್ ಹಾಕ್ತಾರಲ್ಲ, ಮುಸ್ಲಿಮ್ಸ್ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರಲ್ಲ ಅವರೇ ಫೈನಲ್ ಆಗ್ತಾರೆ. ಅಂದ್ರೆ
ಮುಸ್ಲಿಮ್ಸ್ ಓಟು ಕಾಂಗ್ರೆಸ್ ಬಿದ್ದರೆ ಕಾಂಗ್ರೆಸ್ ಅವ್ರು ಗೆಲ್ತಾರೆ, ಮುಸ್ಲಿಮ್ಸ್ ಒಟ್ಟು TMC ಬಿದ್ದರೆ TMC ಗೆಲ್ತಾರೆ, ಮತ್ತು ಬಿಜೆಪಿಗೆ ಬಿದ್ದರೂ ಗೆಲ್ತಾರೆ. ಅಂದ್ರೆ ಯಾವ ಮುಸ್ಲಿಂ ಸಮುದಾಯ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರಲ್ಲ ಅದು ಗೆಲ್ಲತ್ತೆ 41 ಕ್ಷೇತ್ರ. ಹಾಗಾಗಿ ಆ ಕ್ಷೇತ್ರಗಳ ಮೇಲೆ ಬಿಜೆಪಿ ಒಂದು ಕಾನ್ಸಂಟ್ರೇಟ್ ಮಾಡುತ್ತೆ. ಜೊತೆ 2029ರಲ್ಲಿ ಸರಿಸುಮಾರು 40-45 ಕ್ಷೇತ್ರಗಳಲ್ಲಿ ಕನಿಷ್ಠ 1,000, 2,000, 5,000 ಒಳಗಡೆ ಸೋತಿರ್ತಾರೆ. ಅಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಕಣ್ಣನ್ನಿಟ್ಟು ಅದನ್ನು ಹೇಗೆ ನಾವು ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿ ಮಾಡ್ಬೋದು ಎನ್ನುವಂಥ ಲೆಕ್ಕಾಚಾರ ಕೂಡ ಮಾಡ್ತಾರೆ. ಜೊತೆಗೆ ತಾವು 2021ರಲ್ಲಿ 77 ಗೆದ್ದು ಇಲ್ಲ ಸೋಲ್ಬೇಕಾಯ್ತು ಎನ್ನುವಂಥ ಒಂದೇ ಒಂದು ಮುಜುಗರ ಇಲ್ಲದೆ ಹಿನ್ನಡೆ ಇಲ್ಲದೆ ಪದೇ ಪದೇ ಅಲ್ಲಿ ಪ್ರಚಾರವನ್ನು ಮಾಡುತ್ತೆ. ನೋಡಿ, ಮತ್ತೊಂದು ಎಕ್ಸಾಂಪಲ್ ಹೇಳ್ತೇನೆ. ಕೇರಳದಲ್ಲಿ ಬಿಜೆಪಿ ಸೋಲತ್ತೆ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಪ್ರಚಾರದಲ್ಲಿ ಎಲ್ಲೂ ಕೂಡ ಹಿಂದೆ ಬಿದ್ದಾರಲ್ಲ. ಟ್ರೈ ಮಾಡುವ ಇವತ್ತಲ್ಲ 10 ವರ್ಷದ ನಂತರ ಆದ್ರೂ ಗೆಲ್ಬಹುದು. ಇವತ್ತು 1 ಗೆಲ್ತೀವಿ, ನಾಳೆ 10 ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸ ಇದೆಯಲ್ಲ, ಅದು ಬಿಜೆಪಿ ಪ್ಲಸ್ ಆಗುತ್ತೆ. ನೋಡಿ, ಕಾಂಗ್ರೆಸ್ಗೆ ಅಲ್ಲಿ ಗೆಲ್ಲಲ್ಲ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ತಾವು ಗೆಲ್ಲಲ್ಲ ಎನ್ನುವಂತ ಒಂದು ಸಮೀಕ್ಷೆ ಬಂದಿರುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಪದೇ ಪದೇ ಪಶ್ಚಿಮ ಬಂಗಾಳಕ್ಕೆ ಹೋಗಲ್ಲ. ಹೀಗೆ ಮಾಡಲೇಬಾರದು. ಒಂದು ರಾಜಕೀಯ ಪಕ್ಷ ತಾವು ಸೋಲ್ತೇವೆ ಅಂತ ಗೊತ್ತಿದ್ರು ಕೂಡ ಇವತ್ತು ಸೋಲ್ಬೋದು, ಆದರೆ ನಾಳೆ ನಾವು ಗೆಲ್ಲಬೇಕು, ನಾಡಿದ್ದು ಗೆಲ್ಲಬೇಕು, ಮತ್ತು 4 ವರ್ಷದ ನಂತರ ಗೆಲ್ಲಬೇಕು, 10 ವರ್ಷದ ನಂತರ ಗೆಲ್ಲಬೇಕು. ಹಾಗಾಗಿ ನಾವು ಪ್ರಯತ್ನವನ್ನ ಬಿಡಲೇಬಾರದು ಅನ್ನುವಂಥ ಹಠ ಇದ್ರೆ ಇವತ್ತು ಬಿಜೆಪಿ ಹೇಗೆ ಸಮೀಕ್ಷೆಯಲ್ಲಿ ತನ್ನ ಜಯಘೋಷವನ್ನ ಆರಂಭ ಮಾಡಿದೆಯಲ್ಲ, ಹಾಗೆ ಮಾಡಿದ್ರೆ ಪ್ರತಿಯೊಂದು ಪಕ್ಷಕ್ಕೂ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಕಾಂಗ್ರೆಸ್ ಪಕ್ಷ 2016ರಲ್ಲಿ 44 ಗೆದ್ದಿತ್ತು, 2021ರಲ್ಲಿ 0 ಸುತ್ತಿತ್ತು. ಈಗಲೂ ಕೂಡ ಆ ಒಂದು ರೇಂಜ್ 4ರಿಂದ 5 ಒಳಗೆ ಬರುತ್ತೆ ಅನ್ನೋ ಒಂದು ಸಮೀಕ್ಷೆ ಹೇಳುತ್ತೆ. ಹೀಗಾಗಿ ಬಂಗಾಳದಲ್ಲಿ ದೀದಿ ಧೂಳಿಪಟವಾಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತದೆ. ದೀದಿ ದಾದ ಕಾಳಗದಲ್ಲಿ ಮೋದಿ ಗೆಲ್ಲುವಂತ ಲಕ್ಷಣ ಇದೆ. ಹೀಗಾಗಿ ಮುಂದಿನ ಸೋಮವಾರ ತನಕ ಕಾಯಲೇಬೇಕಾಗಿದೆ. ಪಶ್ಚಿಮ ಬಂಗಾಳ ಗೆದ್ದು ಬಿಟ್ರೆ ಅದು ಮೋದಿಗಿಂತ ಅಮಿತ್ ಶಾ ಅವರಿಗೆ ಒಂದು ಚಾಣಕ್ಯಗೆ ಒಂದು ಒಳ್ಳೆಯ ಇದಾಗುತ್ತೆ. ಯಾಕಂದ್ರೆ ಬಂಗಾಳದಿಂದ ಬಂದಂತ ಒಬ್ಬ ಕಾರ್ಯಕರ್ತ ಬಿಜೆಪಿಯನ್ನ ಹುಟ್ಟು ಹಾಕಿದಂಥವ್ರು, ಅವರಿಗೆ ಕೊನೆಗೂ ಜೊತೆಗೆ ವಾಜಪೇಯಿ ಅವರಿಗೆ ಒಂದು ಬೇಸರ ಇತ್ತು. ಬಂಗಾಳದಿಂದ ಬಂದಂತ ಒಬ್ಬ ವ್ಯಕ್ತಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಬಿಜೆಪಿಯನ್ನು ಕಟ್ಟಿದ್ರು, ಆದ್ರೆ ಕಾರಣಾಂತರದಿಂದ ಬಂಗಾಳವನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಕೊರಗಿನ ಮಾತನ್ನು ವಾಜಪೇಯಿ ಅವರು ತನ್ನ ಕೊನೆಯ ವಯಸ್ಸಿನಲ್ಲಿ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಆ ಒಂದು ವಾಜಪೇಯಿ ಅವರ ಆಸೆಯನ್ನು ಇದೀಗ ಮೋದಿ ಮತ್ತು ಅಮಿತ್ ಶಾ ಈಡೇರಿಸ್ತಾ ಇದ್ದಾರೆ ಎನ್ನುವಂತ ಸುಳಿವು ಇದೀಗ ಸಿಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.